ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ಯುದ್ಧದ ಮಧ್ಯೆ ಇರಾನ್ ಸರ್ವೋಚ್ಚ ನಾಯಕ ಮೋಸ್ತಬಾ ಖಮೀನಿ ಆರೋಗ್ಯದ ಬಿಗ್ ಅಪ್ಡೇಟ್ ಬಂದಿದೆ. ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮೋಸ್ತಬಾ ಖಮೀನಿ ಜೀವಂತವಾಗಿದ್ದಾರೆ, ಆದರೆ ದೇಶವನ್ನ ನಡೆಸಲು ಅಸಮರ್ಥವಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಮೋಸ್ತಬಾ ಖಮೀನಿ ಪ್ರಸ್ತುತ ಪ್ರಜ್ಞಾಹೀನರಾಗಿದ್ದು ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ವರದಿಯಾಗಿದೆ. ಮೋಸ್ತಬಾ ಖಮೀನಿ ಸದ್ಯ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಥವಾ ಆಡಳಿತ ನಡೆಸುವ ಸಾಮರ್ಥ್ಯ ಹೊಂದಿಲ್ಲ ಅಂತ ವರದಿ ಹೇಳುತ್ತೆ. ಅವರಿಗೆ ಯುದ್ಧದ ಸುದ್ದಿ ಇಲ್ಲ, ಕದನ ವಿರಾಮದ ಅರಿವಿಲ್ಲ ಅಂತ ತಿಳಿದು ಬಂದಿದೆ. ಈ ಮಾಹಿತಿ ಒಂದು ರಾಜತಾಂತ್ರಿಕ ಜ್ಞಾಪಕ ಪತ್ರ ಅಂದ್ರೆ ಡಿಪ್ಲೊಮ್ಯಾಟಿಕ್ ಮೆಮೊನಲ್ಲಿ ಇದೆ. ಈ ಡಿಪ್ಲೊಮ್ಯಾಟಿಕ್ ಮೆಮೊ ಅಮೆರಿಕ ಮತ್ತು ಇಸ್ರೇಲಿ ಗುಪ್ತಚರ ಸಂಸ್ಥೆಯ ಮಾಹಿತಿಯನ್ನ ಆಧರಿಸಿದೆ. ಇದನ್ನ ಗಲ್ಫ್ ರಾಷ್ಟ್ರಗಳಲ್ಲಿನ ಮಿತ್ರ ದೇಶಗಳೊಂದಿಗೆ ಹಂಚಿಕೊಳ್ಳಲಾಗಿದೆ. ಮೋಸ್ತಬಾ ಖಮೀನಿಗೆ ಟೆಹರಾನ್ನಿಂದ ಸುಮಾರು 140 ಕಿಲೋಮೀಟರ್ ದಕ್ಷಿಣಕ್ಕಿರುವ ಪವಿತ್ರ ನಗರ ಕೋಮ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮೋಸ್ತಬಾ ರಷ್ಯಾಕ್ಕೆ ಕರೆದೊಯ್ಯಲ್ಪಟ್ಟಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ರಷ್ಯಾ ರಾಯಭಾರಿ ಅವರು ಇರಾನ್ನಲ್ಲೇ ಉಳಿದಿದ್ದಾರೆ ಅಂತ ತಿಳಿಸಿದ್ರು. ಹಾಗಾದ್ರೆ ಮೋಸ್ತಬಾ ಖಮೀನಿಗೆ ಏನಾಗಿತ್ತು? ಆ ದಾಳಿಯಿಂದ ಬದುಕುಳಿದಿದ್ದಾದ್ರೂ ಹೇಗೆ? ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲಿ ವೈಮಾನಿಕ ದಾಳಿಯಲ್ಲಿ ಮೋಸ್ತಬಾ ಖಮೀನಿ ಅವರ ತಂದೆ, ಇರಾನ್ನ ದೀರ್ಘಕಾಲದ ಸರ್ವೋಚ್ಚ ನಾಯಕ ಅಲಿ ಖಮೀನಿ ಸೇರಿದ ಹಾಗೆ ಕುಟುಂಬದ ಹಲವು ಸದಸ್ಯರು ಬಲಿಯಾಗಿದ್ರು. ಅದೇ ದಾಳಿಯಲ್ಲಿ ಮೋಸ್ತಬಾ ಕೂಡ ಗಾಯಗೊಂಡಿದ್ರು. ಆದರೆ ಅವರು ಅದೃಷ್ಟವಶಾತ್ ಬದುಕುಳಿದಿದ್ದು ದಾಳಿ ನಡೆಯುವ ಕೆಲವೇ ನಿಮಿಷಗಳ ಮುಂಚೆ ಅವರು ತಮ್ಮ ಮನೆಯ ತೋಟಕ್ಕೆ ಹೊರಟಿದ್ರು ಅಂತ ತಿಳಿದು ಬಂದಿದೆ. ಇಸ್ರೇಲಿ ಬ್ಲೂ ಸ್ಪಾರೋ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮನೆಯನ್ನ ಹೊಡೆಯುವ ಕೆಲವೇ ಕ್ಷಣಗಳ ಮುಂಚೆ ಅವರು ಕೆಲ ಕೆಲಸಗಳಿಂದ ಹೊರಗೆ ಹೊರಟಿದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಅವರು ಕೆಲವೇ ಸೆಕೆಂಡುಗಳ ಅಂತರದಲ್ಲಿ ಪಾರಾಗಿದ್ರು. ಆದರೆ ಆ ದಾಳಿಯಲ್ಲಿ ಅವರಿಗೆ ಗಂಭೀರ ಗಾಯಗಳಾಗಿತ್ತು ಅಂತ ತಿಳಿದು ಬಂದಿದೆ. ಯುದ್ಧದ ಆರಂಭದಲ್ಲೇ ಮೋಸ್ತಬಾ ಖಮೀನಿಯನ್ನ ಇರಾನ್ನ ಹೊಸ ಸರ್ವೋಚ್ಚ ನಾಯಕರಾಗಿ ಘೋಷಿಸಲಾಗಿತ್ತು. ಆದರೆ ಅವರು ಇದುವರೆಗೂ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ಅವರ ಹೆಸರಿನಲ್ಲಿ ಬಂದ ಸಂದೇಶಗಳು ಕೂಡ ವಿರಳ. ಹೆಚ್ಚಿನ ಸಂದೇಶಗಳು ಇರಾನ್ನ ವಿಶೇಷ ಸೈನ್ಯ ಘಟಕ IRGC ಮೂಲಕ ಬರುತ್ತೆ. ಹಾಗಾದ್ರೆ ಖಮೀನಿ ಆರೋಗ್ಯದ ಸ್ಥಿತಿ ಹೇಗಿದೆ? ಮೋಸ್ತಬಾ ಖಮೀನಿ ಪ್ರಜ್ಞಾಹೀನರಾಗಿದ್ದು ಗಂಭೀರ ಚಿಕಿತ್ಸೆಯಲ್ಲಿದ್ದಾರೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಅಥವಾ ಸೈನ್ಯ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುವ ಸ್ಥಿತಿಯಲ್ಲಿಲ್ಲ. ಹಾರ್ಮುಜ್ ಜಲಸಂಧಿ ಮತ್ತು ಯುದ್ಧ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನಂತರ ಬಂದ ಅವರ ಅಂತಿಮ ಸಂದೇಶವು ಅವರದ್ದಲ್ಲ ಅನ್ನೋ ಶಂಕೆ ಈಗ ವ್ಯಕ್ತವಾಗಿದೆ. ಹೌದು, ಕಳೆದ 4 ದಶಕಗಳಿಂದ ತಮ್ಮ ತಂದೆಯ ಆಡಳಿತ ಅವಧಿಯಲ್ಲಿ ಮೋಸ್ತಬಾ ತೆರೆಮರೆಯಲ್ಲೇ ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ದೇಶ ಯುದ್ಧದ ಸನ್ನಿವೇಶದಲ್ಲಿರುವಾಗ ಅವರ ಅನುಪಸ್ಥಿತಿ ಇರಾನ್ನ ವಾಸ್ತವವಾಗಿ ಮುನ್ನಡೆಸ್ತಾ ಇರೋರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಒಂದು ಕಡೆ ಇರಾನ್ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆ ಮತ್ತು ನಿಷ್ಠೆಯ ಪ್ರತಿಜ್ಞೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನಾಯಕನ ಅಗೋಚರತ್ವ ಇಸ್ಲಾಮಿಕ್ ರಿಪಬ್ಲಿಕ್ನ ಆಡಳಿತ ವ್ಯವಸ್ಥೆಯಲ್ಲಿನ ಬದಲಾವಣೆಯನ್ನ ಸೂಚಿಸ್ತಾ ಇದೆ. ಅದೇನೇ ಇದ್ರೂ ಮೋಸ್ತಬಾ ಖಮೀನಿ ಅನುಪಸ್ಥಿತಿಯಲ್ಲೂ ಅವರ ಅನುಯಾಯಿಗಳ ಶಕ್ತಿ ಕಡಿಮೆಯಾಗಿಲ್ಲ. ಟ್ರಂಪ್ ಮೋಸ್ತಬಾ ಕೊಲ್ಲಲ್ಪಟ್ಟಿದ್ದಾರೆ ಅಥವಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹಲವು ಬಾರಿ ಹೇಳಿದ್ದಾರೆ. ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದೇ ಇರುವುದು ಈ ಅನುಮಾನಗಳನ್ನು ಹೆಚ್ಚಿಸಿತು. ಈ ಶಂಕೆಗಳನ್ನು ಇನ್ನಷ್ಟು ಇದು ಬಲಪಡಿಸಿದೆ. ಇರಾನ್ ಸರ್ಕಾರ ಇದುವರೆಗೂ ಆ ವರದಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಹಿಂದೆ ಕೆಲವು ಅಧಿಕಾರಿಗಳು ಮೋಸ್ತಬಾ ಅವರ ಗಾಯಗಳು ಸಣ್ಣದಾಗಿದ್ದು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ್ರು. ಆದರೆ ಅವರು ಇನ್ನು ಸಾರ್ವಜನಿಕ ಕಣ್ಣಿಗೆ ಕಾಣಿಸಿಕೊಳ್ಳದೆ ಇರುವುದು ದೊಡ್ಡ ಪ್ರಶ್ನೆಯಾಗಿದೆ. ಈ ಘಟನೆ ಇರಾನ್ನಲ್ಲಿ ತೀವ್ರ ಆಘಾತ ಮತ್ತು ಅನಿಶ್ಚಿತತೆಯನ್ನ ಸೃಷ್ಟಿ ಮಾಡಿದೆ. ಯುದ್ಧದ ನಡುವೆ ಸರ್ವೋಚ್ಚ ನಾಯಕನೇ ಗಂಭೀರ ಸ್ಥಿತಿಯಲ್ಲಿರುವುದು ಆಡಳಿತದಲ್ಲಿ ಶಕ್ತಿ ಖಾಲಿಯಾಗುವ ಅಪಾಯವನ್ನ ಹೆಚ್ಚಿಸಿಬಿಟ್ಟಿದೆ. ಇರಾನ್ನಲ್ಲಿ ಯಾರು ನಿಜವಾಗಿ ಆಡಳಿತ ನಡೆಸುತ್ತಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ.
ಈ ವರದಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಲ್ಲಿ ಇನ್ನಷ್ಟು ತಿರುವುಗಳು ಸಂಭವಿಸಬಹುದು ಅನ್ನೋ ಭಯ ಹೆಚ್ಚಾಗಿದೆ. ಇರಾನ್ ಸರ್ಕಾರ ತ್ವರಿತವಾಗಿ ಸ್ಪಷ್ಟೀಕರಣ ನೀಡಬೇಕು ಅನ್ನೋದು ಅಂತಾರಾಷ್ಟ್ರೀಯ ಸಮುದಾಯದ ಬೇಡಿಕೆಯಾಗಿದೆ.